ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ಸ್ಮಾಲ್ ರೀಡಿಂಗ್ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಾನೊಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಾಳೆ ವಸಂತ ಪಂಚಮಿ. ನಾಳೆ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಕತ್ತೆ, ಅಂದರೆ ವಸಂತ ಋತು ಸ್ಟಾರ್ಟ್ ನಾಳೆಯಿಂದ. ಸೊ ನಾಳೆ ದಿನ ಈಸ್ ಅ ವೆರಿ ಆಸ್ಪಿಷಿಯಸ್ ಫಾರ್ ಸ್ಟೂಡೆಂಟ್ಸ್, ಕರಿಯರ್ ಮಾಡೋರಿಗನ್ರಿ, ಸ್ಪಿರಿಚುವಲ್ ಸೀಕರ್ಸಿಗನ್ರಿ, ರೈಟರ್ಸಿಗನ್ರಿ, ಇಂಥವ್ರಿಗೆಲ್ಲ ನಾಳೆ ಹೇಳಿ ಮಾಡಿಸಿದಂಥ ದಿನ. ನಾಳೆ ಎಲ್ಲ ಕಡೆನೂ ಸರಸ್ವತಿ ಎನರ್ಜಿ ಇರ್ತದೆ. ಸೊ ನಾಳೆ ಕೆಲವೊಂದಿಷ್ಟು ವಿಷಯಗಳ ಕಡೆಗೆ ಗಮನ ಕೊಡಬೇಕು. ಏನು ಅಂತಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಥರದ ನೆಗೆಟಿವ್ ಥಾಟ್ಸ್ ನಿಮ್ಮ ತಲೆಯೊಳಗೆ ತೊಗೊಂಬರ್ಬೇಡ್ರಿ. ಯಾವುದೇ ಥರದ ಕೆಟ್ಟ ಮಾತುಗಳನ್ನಾಗಲಿ ಅಪಶಬ್ದಗಳನ್ನಾಗಲಿ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ಯಾವುದೇ ಥರದ ಅಪಶಬ್ದಗಳನ್ನು ಯೂಸ್ ಮಾಡಬೇಡ್ರಿ. ಅಂದರೆ ನಿನಗೆ ಓದಕ್ಕೆ ಬರೋಂಗಿಲ್ಲ, ಹಂಗೆ ಬರೋಂಗಿಲ್ಲ, ಹಿಂಗೆ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್, ನೆಗೆಟಿವ್ ಥಿಂಗ್ಸ್. ಅದನ್ನು ನಿಜವಾಗ್ಲೂ ಅನ್ನೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾಳೆ ಫುಲ್ ಡೇ ನಿಮ್ಮ ನಾಲ್ಗೆ ಮೇಲೆ ಸರಸ್ವತಿ ಕುಂತಿರ್ತಾಳೆ. ಯಾಕಂದ್ರೆ ಲಕ್ಷ್ಮಿ ಅದು ಒಂಥರದ ಎನರ್ಜಿ, ಸರಸ್ವತಿ ಅದು ಒಂಥರದ ಎನರ್ಜಿ. ಇವೆಲ್ಲ ಬರೀ ಎನರ್ಜೀಸ್. ನಾವು ನಮಗೆ ಬೇಕಂತಂದೇಳಿ ಹೆಸರು ಕೊಟ್ಟಿರ್ತೇವೆ ಅಷ್ಟೇ. ಅದಕ್ಕೆ ದಯಮಾಡಿ ನಾಳೆ ಯಾವುದೇ ಥರದ ನೆಗೆಟಿವ್ ಶಬ್ದಗಳನ್ನಾಗಲಿ ನೆಗೆಟಿವ್ ವಿಚಾರಗಳನ್ನಾಗಲಿ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ನಾಳೆ ಒಂದಿನ. ಈಗ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ವಿಚಾರ ಮಾಡಿದ್ರಿ ಅಂತ ಇಟ್ಕೊಡ್ರಿ. ನಾಳೆ ಇವತ್ತು ರಾತ್ರಿ ನಾನು ಅದನ್ನು ಬರೆದಿಡ್ರಿ. ಸಿಂಪಲ್ ಸೆಂಟೆನ್ಸ್ದೊಳಗೆ ಬರೆದಿಡ್ರಿ. ಸೆಂಟೆನ್ಸ್ ಭಾಳ ಕಾಂಪ್ಲಿಕೇಟೆಡ್ ಆಗಿರಬಾರ್ದು. ಮೇಕ್ ಅ ಸಿಂಪಲ್ ಸೆಂಟೆನ್ಸಸ್. ಅದನ್ನು ನಾಳೆ ನೀವು ಬರಿಬೇಕಾದ್ರೆ ಅದನ್ನು ಬಾಯಿಯಿಂದ ಅಂತಾನೆ ಬರಿಬೇಕು. ಜೋರಾಗಿ ಅನ್ನಬೇಕು, ಬರಿಬೇಕು. ಸಪೋಸ್ ನಿಮ್ಮ ಮಕ್ಕಳಿಗೆ ಏನಾದರೂ ಮೆಮೊರಿ ರಿಲೇಟೆಡ್ ಅನ್ರಿ, ಸ್ಪೀಚ್ ರಿಲೇಟೆಡ್ ಅನ್ರಿ, ಅಥವಾ ಕಾನ್ಸಂಟ್ರೇಷನ್ ರಿಲೇಟೆಡ್ ಅನ್ರಿ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಸರಸ್ವತಿಯ IM ಅಂತಂದು ಹೇಳಿ ಮಂತ್ರ ಐತಲ್ಲ, AIM ಅಂತಾರೆ. AIM ಅನ್ನುವಂಥ ಮಂತ್ರ ಮಕ್ಕಳಿಗೆ ಒಂದು 10-15 ನಿಮಿಷ ಅದನ್ನು ಚಾಂಟ್ ಮಾಡೋಕ್ಕೆ ಹೇಳಬೇಕು. ಯಾರಾದರೂ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಇದ್ದರೆ ಅವರಿಗೆ ಚಾಂಟ್ ಮಾಡೋಕ್ಕೆ ಹೇಳ್ರಿ. ಇನ್ ಕೇಸ್ ನಿಮಗೆ ಚಾಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತಂತಂದ್ರೆ ಅದನ್ನು 108 ಟೈಮ್ಸ್ ಅದನ್ನು ಬರೆದು ತೆಗೀರಿ. 108 ಟೈಮ್ಸ್ ನೀವು ಅದನ್ನು ಬರೆದು ತೆಗೀರಿ. ಗಡ್ಬಡಿಯಿಂದ ಬರಿಬೇಡ್ರಿ. 1 2 3 4 ಅಂತಂದು ಹೇಳಿ ನಂಬರ್ಸ್ ಹಾಕಿ 108 ಟೈಮ್ಸ್ವರೆಗೂ ಅದನ್ನು ಸಮಾಧಾನದಿಂದ ಬರೀರಿ. 108 ಟೈಮ್ಸ್ ಅದನ್ನು ಹಾಕಿ ಬರೆದ್ರೆ ನೋಡ್ರಿ, ಅದಕ್ಕೆ ಏನಂತಾರಂತಂದ್ರೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ದಾತಾರ ನಿವೇದನಂ ಅಂತ. ಅಂದರೆ 9 ಥರದ ಭಕ್ತಿ ಮಾಡಿದಂಗೆ. ಅಂದರೆ ದೇವರಿಗೆ ನೀವೇನಾದರೂ ದೇವರ ಹೆಸರು ಈ ಥರ ಬರೀತಿದ್ರೆ, ನಾಮಸ್ಮರಣೆಯನ್ನೇ ನೀವು ಬರೆದು ತೆಗಿತಿದ್ರೆ, ಮ್ಯಾನಿಫೆಸ್ಟೇಷನ್ಗೆ ಏನಾದರೂ ಅಫರ್ಮೇಷನ್ಸ್ ನೀವು ಬರೆದು ತೆಗಿತಿದ್ರೆ, ಇವೆಲ್ಲ ಭಾಳ ನಾವು ಮ್ಯಾನಿಫೆಸ್ಟ್ ಆಗ್ತಾವೆ. ಓಕೆ. ಅದರ್ವೈಸ್ ನೀವೊಂದು ಕೆಲಸ ಮಾಡ್ಬೋದು. ಆಕಿದೊಂದು ಮಂತ್ರ ಐತಿ, ಸರಸ್ವತಿ ದೇವಿದೊಂದು. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾ ಆರಂಭ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದನ್ನಾದರೂ ನೀವು ಮಂತ್ರ ಅನ್ಬೋದು. ನಾಳೆ ದಿನ ನಿಮ್ಮ ಓದು ಬರಹಕ್ಕೆ ರಿಲೇಟೆಡ್ ಏನೇನು ಸಾಮಗ್ರಿಗಳದಾವಲ್ಲ ಅದನ್ನೆಲ್ಲ ನೀವು ದೇವ್ರ ಮುಂದೆ ಇಡ್ರಿ. ಸರಸ್ವತಿ ದೇವಿ ಅಥವಾ ಸರಸ್ವತಿ ದೇವಿ ಫೋಟೋ ಮುಂದೆ ಇಡ್ರಿ. ಅವನ್ನೆಲ್ಲ ಪೂಜಾ ಮಾಡಿರಿ. ಆಮೇಲೆ ನಾಳೆ ಯೆಲ್ಲೋ ಕಲರ್ ಫ್ಲವರ್ಸ್ ತೊಗೊಂಬರ್ರಿ. ಅದರಿಂದ ಪೂಜೆ ಮಾಡಿರಿ. ಯೆಲ್ಲೋ ಕಲರ್ ಜುಪಿಟರನ್ನ ಸಿಗ್ನಿಫೈ ಮಾಡ್ತೈತಿ. ಸೊ ಗುರು ಮತ್ತು ಸರಸ್ವತಿ ಅದರೊಳಗೂ ಯೆಲ್ಲೋ ಕಲರ್ ಫುಡ್ ನೀವು ಇನ್ಕ್ಲೂಡ್ ಮಾಡೋದು ಭಾಳ ಚಲೋ. ಕಡಲೆಬೇಳೆ ಪಾಯಸ ಮಾಡ್ಬೋದು ನೀವು. ವಸಂತ ಪಂಚಮಿ ವರ್ಷದೊಳಗೆ ಒಮ್ಮೆ ಬರ್ತದೆ. ಇದ್ರದ್ದು ನೀವು ಸರಿ ಹಂಗೆ ಯೂಸ್ ತೊಗೋತೀರಿ ಅಂತ ನಾನು ಅಂದ್ಕೊಂಡೀನಿ. ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಓಕೆ. ಇವತ್ತು ಸರಸ್ವತಿ ದೇವಿ ನಿಮಗೆ ನಾಳೆ ಏನು ಮಾಡೋಕ್ಕೆ ಹೇಳ್ತಾಳೆ? ದೇವಿ ಸರಸ್ವತಿಯಿಂದ ನಿಮಗೆ ಯಾವ ಮೆಸೇಜ್ ಬರಲಿದೆ? Okay, this is a 9 of Pentacles. Wow. Empress. Super.
Okay, see this. See, this is a nine of wands, So, bottom of the deck is strength. We'll take one more card, okay? Queen of Swords. ಸೊ ನೈನ್ ಆಫ್ ವಾಂಡ್ಸದ ಕಾರ್ಡ್ ನೋಡ್ರಿ. ನೈನ್ ಆಫ್ ವಾಂಡ್ ಕಾರ್ಡ್ದೊಳಗೆ ಏನಾಗೈತಿ ಅಂತಂದ್ರೆ, ನಾವು ಕೆಲಸ ಮಾಡಿ ಮಾಡಿ ಎಲ್ಲ ಎನರ್ಜಿ ಡ್ರೆನ್ ಆಗೈತಿ. ಈಗ ಎಷ್ಟೋ ಜನ ಎಕ್ಸಾಮ್ಸ್ ಕಟ್ಟಿರ್ಬೋದು, ಅವರು ಅಟೆಂಪ್ಟ್ ಫೇಲ್ ಆಗಿರ್ಬೋದು, ಮತ್ತು ಅಟೆಂಪ್ಟಿಗೆ ಟ್ರೈ ಮಾಡ್ತಿರ್ಬೋದು, ಬೇಜಾರಾಗಿರ್ಬೋದು, ಗಿವ್ ಅಪ್ ಮಾಡ್ಬೇಕಂತಂದು ಹೇಳಿ ವಿಚಾರ ಮಾಡಕತ್ತಿರ್ಬೇಕು. ಅದನ್ನ ಏನೂ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತೈತಿ ಕಾರ್ಡ್. ಸಾಕಾಗೋರ್ಸತ್ತೆ ಫೇಲ್ಯೂರ್ ನೋಡಿರಬೇಕು. ಸಕ್ಸಸ್ ಇನ್ನೂ ಒಂದು ಹೆಜ್ಜೆ ಅಷ್ಟೇ ಮುಂದಿದೆ. ಸಿ ದಿಸ್ ಇಸ್ ನೈನ್ ಆಫ್ ವಾಂಡ್ಸ್. 10 ಆಫ್ ವಾಂಡ್ಸ್ ಅಂತಂತಂದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದಂಗೆ. ಬಟ್ ಈಗ ಹೆಂಗಂತಂದ್ರೆ ಒಂದೇ ಒಂದು ಹೆಜ್ಜೆ ಹಿಂದದಿರಿ ನೀವು ಈಗ ಸದ್ಯ. ಸೊ ಅದಕ್ಕೆ ಇದೇನು ಹೇಳ್ತೈತಿ ಕಾರ್ಡ್ ಅಂತಂತಂದ್ರೆ, ಕೀಪ್ ಹೋಪ್ಸ್, ಓಕೆ, ಆ್ಯಂಡ್ ಕೀಪ್ ಟ್ರೈಯಿಂಗ್. ಅದಾದಮೇಲೆ ನೋಡಿ, ಇದಾದಮೇಲೆ ಏನೈತಿ ಅಂತಂದರೆ ನೈನ್ ಆಫ್ ಪೆಂಟಕಲ್ಸ್. ನೈನ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಎಂಪ್ರೆಸ್ ಏನು ತೋರಿಸ್ತತಿ ಅಂದರೆ ಲೈಫ್ದೊಳಗೆ ಸ್ಟೆಬಿಲಿಟಿ ತೋರಿಸ್ತತಿ. ಆಮೇಲೆ ಒಂಥರ ಅಥಾರಿಟೇಟಿವ್ ಪೊಸಿಷನ್ ತೋರಿಸ್ತತಿ, ಸಕ್ಸಸ್ ತೋರಿಸ್ತತಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ತೋರಿಸ್ತತಿ. ಅಂದರೆ ನಿಮಗೆ ಜೀವನದೊಳಗೆ ಏನು ಬೇಕು ಅಂತ ಅನ್ಸತ್ತಲ್ಲ ಅದು ಎಲ್ಲ ಸಿಗ್ತೈತಿ ಇದರಿಂದ. ಆದರೆ ಇಲ್ಲಿ ಈ ಕಾರ್ಡ್ ಏನು ಹೇಳ್ತೈತಿ ಅಂದರೆ ದೇರ್ ಈಸ್ ನೋ ಇಫ್ ಆ್ಯಂಡ್ ಬಟ್ಸ್, ಓಕೆ. ಕೀಪ್ ಗೋಯಿಂಗ್, ಕೀಪ್ ಟ್ರೈಯಿಂಗ್, ಕೀಪ್ ಹೋಪ್ಸ್. ಸಿ ಕ್ವೀನ್ ಆಫ್ ಸೋರ್ಟ್ಸ್ ಏನು ಹೇಳ್ತದೆ ನೋಡ್ರಿ ಇಲ್ಲಿ. ನೀವೇನೇ ಕೆಲಸ ಮಾಡ್ತಿದ್ರು ಅಥವಾ ಏನೇ ಓದ್ತಿದ್ರು, ಏನೇ ಮಾಡ್ತಿದ್ರು, ಬಿ ಆನೆಸ್ಟ್, ಓಕೆ. ಬಿ ಆನೆಸ್ಟ್, ಬಿ ಸ್ಟ್ರಾಂಗ್, ಬಿ ಪ್ರಾಕ್ಟಿಕಲ್. ನಿಮ್ಮ ಒಳಗಿರುವಂಥ ಮಸ್ಕ್ಯುಲೈನ್ ಎನರ್ಜಿ ನೀವು ಹೊರಗೆ ತೊಗೊಂಬರ್ಬೇಕು. ಆಮೇಲೆ ಕೆಲಸ ಮಾಡಬೇಕು. ಮೈಗಳತನ ಮಾಡಬೇಡ್ರಿ. ನೋಡಿರಿ, ಸೋರ್ಟ್ಸ್ ಅಂದರೆ ನಾವೇನು ಹೇಳ್ತೀವಿ, ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ಸಿ ಕ್ವೀನ್ ಆಫ್ ಸೋರ್ಟ್ಸ್ ಅಂತಂತಂದ್ರೆ ಈಕೆಗೆ ಮೆಂಟಲ್ ಕ್ಲಾರಿಟಿ ಇರ್ತದೆ. ಸೊ ಈಗ ಹೆಂಗೈತಿ ಅಂತಂತಂದರೆ ನೀವು ಇದನ್ನು ದಾಟಿ ಬಂದ್ರಿ ಅಂತಂದರೆ ಯು ವಿಲ್ ಗೆಟ್ ಮೆಂಟಲ್ ಕ್ಲಾರಿಟಿ. ಮೆಂಟಲ್ ಕ್ಲಾರಿಟಿ ಜೊತೆಗೆ ಇಲ್ಲಿ 3 ಲೇಡಿ ಬಾಸಸ್ ಆರ್ ದೇರ್. ಸೊ ಯು ಆರ್ ಗೋಯಿಂಗ್ ಟು ವಿನ್ ದಿಸ್ ಬ್ಯಾಟಲ್ ಅಂತ. ಸ್ವಲ್ಪ ಪ್ರಯತ್ನ ಪಡಬೇಕಷ್ಟೆ, ಓಕೆ. ಏನೇ ಮಾಡಿದರೂ ಡೂ ಇಟ್ ಡೆಡಿಕೇಟೆಡ್ಲಿ ಆ್ಯಂಡ್ ಡಿವೋಷ್ನಲಿ. ಅದ್ರ ಕೆಳಗೆ ಬಾಟಮ್ ಆಫ್ ದ ಡೆಕ್ ಏನೈತಿ, ಸ್ಟ್ರೆಂಗ್ತ್ ಕಾರ್ಡ್ ಇದೆ. ಸ್ಟ್ರೆಂಗ್ತ್ ಅಂತಂದರೆ ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ನೀವು ಹೊರಗೆ ತೊಗೊಂಬರ್ಬೇಕು. ಅದಾದಮೇಲೆ ಸನ್ ಇದೆ. ಸನ್ ಇಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ನಿಮ್ಮ ಜೀವನದಲ್ಲಿ ಬೇಕಾಗುವಂಥ ಎಲ್ಲ ಥರದ ಸುಖವನ್ನು ಕೊಡುವಂಥ ದಿಸ್ ಇಸ್ ಕಾರ್ಡ್ ಇದು. ಅದ್ರ ಕೆಳಗಡೆ ಸ್ಟಾರ್ ಕಾರ್ಡ್ ಇದೆ. ಸೊ ಕೀಪ್ ಹೋಪ್ಸ್ ಅಂತ. ಕೀಪ್ ಹೋಪ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆರ್ ದೇರ್. ಅದ್ರ ಕೆಳಗಡೆ ಏನಿದೆ ನೋಡಿರಿ, ಕಿಂಗ್ ಆಫ್ ವಾಂಡ್ಸ್. ಸೊ ಯು ಆರ್ ಗೋಯಿಂಗ್ ಟು ರೂಲ್. ಸೊ ದಿಸ್ ಇಸ್ ದ ರೀಡಿಂಗ್, ಓಕೆ. ಸೊ ಕೀಪ್ ಹೋಪ್ಸ್. ನಿಮ್ಮ ಮೇಲೆ ಸರಸ್ವತಿ ಬ್ಲೆಸ್ಸಿಂಗ್ಸ್ ಇದೆ. ಡೋಂಟ್ ಕ್ವಿಟ್. ಈಗ ಆಂಜನೇಯ ಸ್ವಾಮಿ ಡೆಕ್ ಯೂಸ್ ಮಾಡಿ ನೋಡೋಣ, ಓಕೆ. ಅವರಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ. ಯಾಕಂದ್ರೆ ವಿದ್ಯಾಬುದ್ಧಿಯಲ್ಲಿ ಮತ್ತು ಚತುರತೆಯಲ್ಲಿ ಆಂಜನೇಯ ಸ್ವಾಮಿಯನ್ನು ಮೀರಿಸುವವರು ಯಾರೂ ಇಲ್ಲ. ಬರೀ ಬಲ ಒಂದಿದ್ದರೆ ಅಷ್ಟೇ ಸಾಕಾಗಿಲ್ಲ, ಯಾವಾಗಿದ್ರೂ ಬುದ್ಧಿನೂ ಅಷ್ಟೇ ಚಾಣಾಕ್ಷಿರ್ಬೇಕು. ಕೆಲವೊಂದು ಸಮಯ ಸಂದರ್ಭದಲ್ಲಿ ನಿಮ್ಮ ಚತುರ ಬುದ್ಧಿ ನಿಮಗೆ ಸಹಾಯ ಮಾಡ್ತತಿ, ಓಕೆ. Yes, I took 2 cards. See, one is faith and one is warrior, okay. ನೋಡಿರಿ, ವಿಶ್ವಾಸ ಅನ್ನೋದು ಎಷ್ಟು ದೊಡ್ಡ ವಿಷಯ ಅಂತಂತಂದ್ರೆ ನಾವು ಏನೇ ಕೆಲಸ ಮಾಡ್ತಿದ್ರು ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಲಾರ್ದೆ ಹೋದರೆ, ನಮ್ಮ ಎಬಿಲಿಟೀಸ್ ಮೇಲೆ ಅಲ್ರಿ, ನಮ್ಮ ಸ್ಕಿಲ್ಸ್ ಮೇಲೆ ಅಲ್ರಿ ನಮಗನ ವಿಶ್ವಾಸ ಇಲ್ಲ ಅಂತಂದರೆ ದೇವರಿಗೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಮನಸೇ ಹಾರೇ ಹಾರ್ ಮನಸೇ ಜೀತೆ ಜೀತ್ ಅಂತಂದು ಹೇಳಿ ವಿಶ್ವಾಸ ಇಡಬೇಕು. ಅದಕ್ಕೆ ಇವ್ರು ಏನು ಹೇಳ್ತಾರೆ ನೋಡ್ರಿ, ವಿಶ್ವಾಸ ಇಟ್ಟು ತನ್ನ ಸ್ವಾಮಿ ಮೇಲೆ ವಿಶ್ವಾಸ ಇಟ್ಟು ದ್ರೋಣಗಿರಿ ಪರ್ವತವನ್ನೇ ತಂದಂಥ ವ್ಯಕ್ತಿ ಯಾರು, ಆಂಜನೇಯ ಸ್ವಾಮಿ. ಅಂದರೆ ವಿಶ್ವಾಸ ಜಬ್ ವಿಶ್ವಾಸ ಅಟಲ್ ಹೋತಾ है ना तो सारे काम हो जाते हैं अपने. ಅದಕ್ಕೆ ಏನು ಹೇಳ್ತಾರೆ ನೋಡ್ರಿ, ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಆ್ಯಂಡ್ ಕಲ್ಟಿವೇಟ್ ಪಾಸಿಟಿವ್ ಥಾಟ್ಸ್. ಸಪೋಸ್ ನೀವೇನಾದರೂ ನಿಮಗೆ ಅನ್ನಿಸ್ತಿದ್ರೆ ನೀವು ಮೆಂಟಲಿ ವೀಕ್ ಅದಿರಿ, ನಿಮ್ಗೆ ಅದನ್ನು ಮಾಡೋಕ್ಕಾಗಂಗಿಲ್ಲ ಅಂತ ಅನ್ನಿಸ್ತಿದ್ರೆ ನೀವು ಡೈಲಿ ಜರ್ನಲ್ ಬರೆಯೋದು ಭಾಳ ಚಲೋ. ನೀವು ಪ್ರಾಪರ್ ಅಫರ್ಮೇಷನ್ಸ್ ಯೂಸ್ ಮಾಡಿರಿ. ಅದರೊಳಗೆ ನಿಮ್ಮನ್ನು ಇನ್ಸ್ಪೈರ್ ಮಾಡುವಂಥವು, ನಿಮ್ಮ ಮೆಂಟಲ್ ಸ್ಟೇಟಸ್ ಇನ್ಸ್ಪೈರ್ ಮಾಡುವಂಥವು ಅಫರ್ಮೇಷನ್ಸ್ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ನೀವು ಅದನ್ನು ಯಾವಾಗ ನಾವು ಬಾಯಿಯಿಂದ ಅಂತ ನಾವು ಬರಿತೇವಲ್ಲ, ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ದಾಗ ಎಂಟರ್ ಆಯ್ತು ಅಂತಂದ್ರೆ ನಾವು ನ್ಯಾಚುರಲಿ ಪಾಸಿಟಿವ್ ಹಂಗೆ
ವಿಚಾರ ಮಾಡೋಕೆ ನಾವು ಸ್ಟಾರ್ಟ್ ಮಾಡ್ತೇವೆ. ನೋಡಿರಿ, ಎಷ್ಟೋ ಬಸಂತ ಪಂಚಮಿ ಬರ್ತಾವ ಹೋಗ್ತಾವ. ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು. ನಾವು ಏನು ಮಾಡ್ತೇವಲ್ಲ ಅದ್ರ ಮೇಲೆ ವಿಶ್ವಾಸ ಇರಬೇಕು, ದೇವ್ರ ಮೇಲೆ ವಿಶ್ವಾಸ ಇಡಬೇಕು. ಅದನ್ನು ಇಟ್ಟು ನಾವೆಲ್ಲ ಕೆಲಸ ಮಾಡಬೇಕು. ಅದೇ ನಮಗೆ ಮುಂದೆ ಒಂಥರ ದಾರಿದೀಪ ಇದ್ದಂಗೆ, ಅದರಿಂದನೇ ಕೆಲಸ ಆಗ್ತಿರ್ತಾವೆ. ಸೊ ನಾಳೆ ನೀವೆಲ್ಲರೂ ನಿಮ್ಮ ಬದಲಾಗಿ ಕಾಳಜಿ ತೊಗೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಧನ್ಯವಾದ.